ओम नमो नमो भगवताय मानोन्नाहरक्षाय चक्रे भागं देवे ಎರಡನೇ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಣ್ಣವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್.ಡಿ. ದೇವೇಗೌಡಪ್ಪಾಜಿಯವರು ಮತ್ತು ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಜಿ.ಟಿ. ದೇವೇಗೌಡರು ಸಾಹೇಬರು, ಮುಖ್ಯವಾಗಿ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ಅಗಿರಿಬೊಮ್ಮನಹಳ್ಳಿ ಶಾಸಕರಾದ ನೇಮರಾಜ ನಾಯ್ಕರ ಆದೇಶದ ಮೇರೆಗೆ ಇವತ್ತು ಎರಡನೇ ಅವಧಿಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದ್ದಾರೆ. ನಿಜವಾಗಲೂ ಅವರು ನನ್ನ ಮನಸ್ಪೂರ್ವಕ ಅಭಿನಂದನೆಗಳಂತ ಸಲ್ಲಿಸ್ತಾ ಇದ್ದೀನಿ. ಈಗೇನು ನಮ್ಮ ಪಕ್ಷದ ಭಾಳಷ್ಟು ಮುಖಂಡರು ಈ ಒಂದು ವರ್ಷ 15 ತಿಂಗಳಿದ್ದ ಭಾಳ ಜನ ಮುಖಂಡರು ಪಕ್ಷ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ಅಂಥವ್ರನ್ನೆಲ್ಲ ಅವರು ಮನೆಗಳಿಗೆ ತೆರಳಿ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡುವ ಕೆಲಸವನ್ನು ಮೊಟ್ಟ ಮೊದಲನೇದಾಗ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ಮುಂದೆ ಲೋಕಸಭಾ ಚುನಾವಣೆ ಇರುವುದರಿಂದ ಈ ದೇಶದ ಹಿತದೃಷ್ಟಿ ಮತ್ತು ದೇಶವನ್ನು ಕಾಪಾಡಲು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್.ಡಿ. ಕುಮಾರಣ್ಣವರು ಮತ್ತು ದೇವೇಗೌಡರ ಸಾಹೇಬರು BJP ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಅದಕ್ಕೆ ಸಂಬಂಧಪಟ್ಟ ಎಲೆಕ್ಷನ್ಗೆ ಮಾತ್ರ. ಆದರೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ನಾವು ಅವರಿಗೆ ಮಾಡಲ್ಲ. ನಮ್ಮ ಪಕ್ಷ ಸಿದ್ಧಾಂತಗಳನ್ನು ನಾವು ಇಟ್ಕೊಂಡೇ ಆ BJPಗೆ ಇಡೀ ರಾಜ್ಯದಲ್ಲೇ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಎಚ್.ಡಿ. ಕುಮಾರಣ್ಣವರು ಹೇಳಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಟಿಕೆಟ್ ಅವರು ಎಷ್ಟು ಟಿಕೆಟ್ ಹಂಚಿಕೆ ಮಾಡ್ತಾರೆಂಬುದು ತಗೊಂಬೋದು ದೇವೇಗೌಡರಿಗೆ ಮತ್ತು ಕುಮಾರಣ್ಣವ್ರಿಗೆ ಬಿಟ್ಟಿದ್ದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ JDS ಅಭ್ಯರ್ಥಿ ಆದರೂ ಅಥವಾ BJP ಅಭ್ಯರ್ಥಿ ಆದರೂ ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ಇದ್ದೇ ಇರುತ್ತೆ, ಸಂಪೂರ್ಣ ಬೆಂಬಲ. ಈಗೇನು ನಮ್ಮ ಬಳ್ಳಾರಿ ಜಿಲ್ಲೆಗೆ ಲೋಕಸಭಾ ಚುನಾವಣಾ ಉಸ್ತುವಾರನ್ನಾಗಿ ನೇಮರಾಜ ನಾಯ್ಕನವ್ರನ್ನ ಉಸ್ತುವಾರನ್ನಾಗಿ ನೇಮಿಸಿದ್ದಾರೆ. ಅದೇ ರೀತಿ ಸಹ ಉಸ್ತುವಾರಿಯಾಗಿ ಅನಿಲ್ ಲಾಡ್ರು ಮತ್ತು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾದಂಥ ಕೊಟ್ರೇಶಣ್ಣವರು, ಇನ್ನೋರ್ವ ಬಾದಾಮಿ ಮುತ್ತಿಂಜಯ್ ಅವ್ರನ್ನ ಸಹ ಉಸ್ತುವಾರಿ ಮತ್ತು ಉಸ್ತುವಾರಿಗಳನ್ನಾಗಿ ನೇಮಕಗೊಂಡಿದ್ದಾರೆ. ಇನ್ನು ಇದೇ ತಿಂಗಳ ಹಂತದೊಳಗೆ JDS ಪಕ್ಷದ ಒಂದು ಬೃಹತ್ ಸಭೆಯನ್ನು ನಾವು ಕುಮಾರಣ್ಣ ಮತ್ತು ನಿಖಿಲ್ ಕುಮಾರಸ್ವಾಮಿರನ್ನು ಕರೆಸಿ ಸಭೆಯನ್ನು ಮತ್ತು BJP ಕೆಲವು ಸ್ಟೇಟ್ ಮುಖಂಡರನ್ನು ಸೇರಿಸಿ ಒಂದು ಸಭೆ ಮಾಡಬೇಕಂತೇಳಿ ನಮ್ಮ ಉದ್ದೇಶ ಆಗಿದೆ. ಬಟ್ ಇದೇ ಮಂತೊಳಗೆ ನಾವು ಆ ಸಮಾವೇಶವನ್ನು ಮಾಡಲಿಕ್ಕೆ ರೆಡಿ ಆಗಿದ್ದೀವಿ. ಬಳ್ಳಾರಿಯಲ್ಲಿ ಅದು ಪದಗ್ರಹಣ ಸಮಾರಂಭ ಮತ್ತು ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ. ಕುಮಾರಣ್ಣವರು, G.T. ದೇವೇಗೌಡರು ಪೂರ್ವಭಾವಿ ಸಮಾವೇಶ ಸರ್ ದಿನಾಂಕ ಇದೇ ಮಂತ್ ಎಂಡಿಂಗ್ ಒಳಗೆ ಅವರು ಸ್ಟೇಟ್ ಒಂದು ಟೈಮಿಂಗ್ಸ್ ತಗೊಂಡು ನಾವು ಡೇಟ್ ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನು ಮಾಡಲು ಸರ್ ಇನ್ನೂ 8 ದಿನ ಐತೆ. ಈ ತಿಂಗಳು ಮುಗಿದ್ರೊಳಗಾಗಲಿ ಅಂದ್ರೆ ಮಾರ್ಚ್ ಫಸ್ಟ್ ವೀಕ್ ಆಗಲಿ ಸರ್. ಅನಿಲ್ ಲಾಡ್ರು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಯೊಂದು ಸಭೆಗೆ ಲೋಕಸಭಾ ಚುನಾವಣೆ ಉಸ್ತುವಾರಿ ಸ್ಥಿತಿ ಹಾಕಿದ್ದಾರೆ. ಅವರು ಸಹ ಉಸ್ತುವಾರಿಯಾಗಿ ಸರ್ ಸಕ್ರಿಯವಾಗಿದ್ದಾರೆ. ಬಟ್ ಈಗ ನಾನು ಹೇಳಿದನಲ್ಲ, ಹಿಂದೇನು ನಡೆದಿದೆ ಗೊತ್ತಲ್ಲ. ಈಗಲಿದ್ದ ಹೊಸ ರೂಪು, ಈ ಪಕ್ಷಕ್ಕೆ ಒಂದು ಹೊಸ ರೂಪು. ನಮ್ಮ ಮುಖಂಡರು
ಭಾಳಷ್ಟು ಜನ ಇದ್ದಾರೆ. ಸೋಮಪ್ಪ ಇರ್ಬೋದು, ಲಕ್ಷ್ಮೀಕಾಂತ್ ರೆಡ್ಡಿ ಇರ್ಬೋದು, ಮತ್ತು ಯಲ್ಲನಗೌಡ ಇರ್ಬೋದು, ನಮ್ಮ ಮುಸ್ಲಿಂ ಅಣ್ಣವರು ಅಮಾನ್ ಅಣ್ಣವರು ಇದ್ದಾರೆ. ಮತ್ತು ಇಂದ ಪಾರ್ಟಿ ಬಿಟ್ಟಿದ್ದ ಮುಖಂಡರೆಲ್ಲರನ್ನ ನಾವು ಒಗ್ಗೂಡಿಸಿ ಬಳ್ಳಾರಿಯಲ್ಲಿ JDS ಒಂದು ಜೆಂಡಾ ಹಾರಿಸ್ಲಿಕ್ಕೆ ರೆಡಿ ಆಗಿದೆ.